ಪ್ರೊ ಕಬಡ್ಡಿ 2025 ಆಕ್ಷನ್ ಡೇಟ್ ಬಂತು. ಕೇವಲ 2 ದಿನ ಇರೋದು. ಆ ಒಂದು 2 ದಿನದಲ್ಲಿ ಈ ಒಂದು ಸೀಸನ್ ಆಕ್ಷನ್ ಅಲ್ಲಿ ಟಾಪ್ ರೈಡರ್ಸ್ ಯಾರೆಲ್ಲ ಇದ್ದಾರೆ, ಅವರು ಈ ಒಂದು ಸೀಸನ್ ಎಷ್ಟೆಷ್ಟು ಪಾಯಿಂಟ್ ನ ಅರ್ನ್ ಮಾಡಿದ್ದಾರೆ, ಲಾಸ್ಟ್ ಬೇಸ್ಡ್ ಆನ್ ಅವ್ರದ್ದು ಲಾಸ್ಟ್ ಸೀಸನ್ ಎಷ್ಟು ಅರ್ನ್ ಮಾಡಿರ್ತಾರೆ, ಅದೇ ತರ ಈ ಒಂದು ಸೀಸನ್ ಕೂಡ ದೊಡ್ಡ ಅಮೌಂಟ್ಗೆ ಹೋಗ್ತಾರೆ, ಕೋಟಿಗೆ ಹೋಗ್ತಾರೆ. ಸೊ ಯಾರೆಲ್ಲ ಇದ್ದಾರೆ, ರೈಟ್ ಅಲ್ಲಿ 10 ಜನ, ಲೆಫ್ಟ್ ಅಲ್ಲಿ 10 ಜನ ಪಿಕ್ ಮಾಡಿದ್ದೀನಿ. ಆ ಒಂದು 10 ಜನ ಯಾರು ಎಷ್ಟೆಷ್ಟು ಪಾಯಿಂಟ್ ನ ತಗೊಂಡಿದ್ದಾರೆ, ಎಷ್ಟೆಷ್ಟು ಅಮೌಂಟ್ಗೆ ಹೋಗ್ಬೋದು ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಕೋ ಮಗ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗೋ. ನಿಮಗೆ ಲೈವ್ ಅಪ್ಡೇಟ್ ಕೂಡ ಅಲ್ಲಿ ಸಿಗ್ತಾ ಇರುತ್ತೆ. ಹಾಗಿದ್ರೆ ನಾವು ರೈಟಿಂದ ಸ್ಟಾರ್ಟ್ ಮಾಡ್ದ, ಬಿಕಾಸ್ ನಮಗೆ ನಮ್ಮ ಹಳೆ ಕಾಲದವರೆಲ್ಲ ಹೇಳಿದರೆ ಯಾವಾಗಲೂ ರೈಟಿಂದ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ. ನಮಗೂ ಒಳ್ಳೇದಾಗಲಿ, ನಿಮ್ಗೂ ಒಳ್ಳೇದಾಗಲಿ, ನಮ್ಮ ಚಾನಲ್ಗೂ ಒಳ್ಳೇದಾಗಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಫಸ್ಟ್ ಪ್ಲೇಯರು ದೇವಾಂಗ್ ದಲಾಲ್. ಇವರು ಲಾಸ್ಟ್ ಸೀಸನ್ 301 ಪಾಯಿಂಟ್ನ ತಗೊಂಡಿದ್ರು. ಆಶೀಶ್ ಮಲ್ಲಿಕ್ 262 ಪಾಯಿಂಟು, ಮತ್ತು ಅರ್ಜುನ್ ಜೈಸ್ವಾಲ್ 227, ಪವನ್ ಶರಾವತ್ 129, ಆಶೀಶ್ ನರ್ವಾಲ್ 120, ಮತ್ತು ನಿತಿನ್ ಧನ್ಕರ್ 118, ಮಂದೀರ್ ಸಿಂಗ್ 100, ಮಂಜಿತ್ ದಹಿಯಾ 97, ನವೀನ್ ಕುಮಾರ್ 97, ಸಚಿನ್ ತನ್ವಾರ್ 82 ಪಾಯಿಂಟ್ನ ತಗೊಂಡಿದ್ದಾರೆ. ಇವರು ರೈಟ್ ರೈಡರ್ಸ್ ಅಂತಾನೆ ಹೇಳ್ಬೋದು, ರೈಟ್ ಕಾರ್ನರ್ ರೈಡರ್ಸು. ಸೊ ಈ ಒಂದು ಸೀಸನ್ ನನ್ನ ಪ್ರಕಾರ ಇಲ್ಲಿ ದೇವಾಂಗ್ ದಲಾಲ್ ಸಖತ್ ಅಮೌಂಟ್ಗೆ ಹೋಗ್ತಾರೆ, ಮಿನಿಮಮ್ 1.5 ಕೋಟಿಗೆ ಹೋಗ್ತಾರೆ ಅಂತ ಅನ್ನಿಸ್ತದೆ. ಬಿಕಾಸ್ ಲಾಸ್ಟ್ ಸೀಸನ್ ಸಕ್ಕತ್ತಾಗೆ ಎಲ್ರಿಗೂ ಇಂಪ್ರೆಸ್ ಮಾಡಿದ್ದಾರೆ. ಮತ್ತು ಪವನ್ ಶರಾವತ್ ಕೂಡ ಇದ್ದಾರೆ, ಲಾಸ್ಟ್ 2 ಸೀಸನ್ನಿಂದ ಚೆನ್ನಾಗಿ ಆಡಿಲ್ಲ. ಮತ್ತು ನವೀನ್ ಕುಮಾರ್ ಕೂಡ ಇದ್ದಾರೆ, ಇವರಂತೂ ಎಕ್ಸ್ಪ್ರೆಸ್ಸು, ಕಬಡ್ಡಿ ಎಕ್ಸ್ಪ್ರೆಸ್ ಅಂತಲೇ ಹೇಳ್ಬೋದು, ಸಕ್ಕತ್ತಾಗಿ ಆಡ್ತಾರೆ. ನೋಡಬೇಕು ಈ ಒಂದು ಸೀಸನ್ ಮಿನಿಮಮ್ ಇವರೆಲ್ಲರೂ 1.5 ಕೋಟಿಗೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪವನ್ ಶರಾವತ್ ಅವ್ರದ್ದೇ ಹೈಯೆಸ್ಟ್ ಬಿಟ್ಟಿರೋದು, ನೋಡೋದ ಏನಾಗುತ್ತೆ ಅಂತ. ರೈಟ್ ರೈಡರ್ಸ್ ಬಗ್ಗೆ ಆಯಿತು ಮಗ, ಟಾಪ್ 10. ಇವಾಗ ಲೆಫ್ಟ್ ರೈಡರ್ಸ್ ಬಗ್ಗೆ ಮಾತಾಡೋದು. ಅದರಲ್ಲಿ ಫಸ್ಟ್ ಒನ್ ಇರೋದು ವಿಜಯ್ ಮಲ್ಲಿಕ್ 172 ಪಾಯಿಂಟು, ಗುಮಾನ್ ಸಿಂಗು 159 ಪಾಯಿಂಟು, ಪ್ರದೀಪ್ ನರ್ವಾಲ್ 111 ಅಂದರೆ 111, ಮತ್ತು ಭರತ್ ಹುಡಾ 102, ಆಕಾಶ್ ಶಿಂಡೆ 92, ಖಾದ್ರಿ 62, ಅಜಿಂಕ್ಯ ಪವರ್ 62, ಅಕ್ಷಿತ್ ದುಲ್ 38, ವಿನಯ್ ರೆಡ್ಡು 36, ಮತ್ತು ಅಜಿತ್ ಕುಮಾರ್ ಇವರು 34 ಪಾಯಿಂಟ್ನ ತಗೊಂಡಿದ್ದಾರೆ. ಇವರು ಲೆಫ್ಟ್ ರೈಡರ್ಸು. ಸೊ ಈ ಒಂದು ಸೀಸನ್ ಇವರು ಕೂಡ ಒಳ್ಳೆ ಅಮೌಂಟ್ಗೆ ಹೋಗ್ತಾರೆ, ಬಿಕಾಸ್ ಲೆಫ್ಟ್ ರೈಡರ್ಸ್ ಕೂಡ ಇಂಪಾರ್ಟೆಂಟು. ಆಲ್ಮೋಸ್ಟ್ ಸ್ಟಾರ್ ಪ್ಲೇಯರ್ಸ್ ಎಲ್ಲ ಇರೋದು ರೈಟ್ ರೈಡರ್ಸಲ್ಲಿ. ಸೊ ಗೊತ್ತಿಲ್ಲ ಈ ಒಂದು ಸೀಸನ್ ಯಾರನ್ನ ಪಿಕ್ ಮಾಡ್ತಾರೆ ಅಂತ. ಸೊ 2 ರೈಡರ್ಸು ಬೇಕಲ್ವಾ, ಈ ಕಡೆ 2 ಮ್ಯಾನೇಜ್ ಮಾಡಬೇಕು. ಮತ್ತು 7 ಜನದಲ್ಲಿ ಒಬ್ಬ ರೈಟು ಇರಬೇಕು, ಲೆಫ್ಟು ಇರಬೇಕು. ಅವಾಗಲೇ ಕೂಡ ಏನೋ ಒಂದು ಮ್ಯಾಜಿಕ್ ಆಗೋದು ಟೀಮಲ್ಲಿ. ಇವಾಗ ರೈಟ್ನೇ ತಗೋಬಿಟ್ರೆ ಕಷ್ಟ ಆಗ್ಬಿಡುತ್ತೆ, ಬಿಕಾಸ್ ಎಲ್ಲರೂ ಕೂಡ ಸ್ಟ್ರಾಟಜಿನ ಮಾಡ್ಕೊಂಡು ಬಂದಿರ್ತಾರೆ. ನನ್ನ ಪ್ರಕಾರ ಈ ಒಂದು ಸೀಸನ್ ರೈಟ್ ರೈಡರ್ಸ್ ಜಾಸ್ತಿ ಆಕ್ಷನಲ್ಲಿ ಬಿಡ್ ಹೋಗ್ತಾರೆ ಅಂತ ಅನ್ನಿಸ್ತದೆ, ಬಿಕಾಸ್ ಇವರೇ ಜಾಸ್ತಿ ಸಖತ್ ಪರ್ಫಾರ್ಮ್ ಮಾಡಿರೋದು ಹೋಲ್ಸ್ಕೊಂಡ್ರೆ ಲೆಫ್ಟ್ ರೈಡರ್ಸ್ಗೆ. ಸೊ ನೋಡೋದ ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಯಾರೆಲ್ಲ ಹೈಯೆಸ್ಟ್ ಬಿಡ್ಗೆ ಹೋಗ್ತಾರೆ ಅಂತ ಕಾಮೆಂಟ್ ಮಾಡಿ. ಬಟ್ ನಾನು 3 ನೇಮ್ನ ಹೇಳ್ತೇನೆ. ಅದರಲ್ಲಿ ದೇವಾಂಗ್ ದಲಾಲ್ 300 ಪಾಯಿಂಟ್ನ ತಗೊಂಡಿದ್ದಾರೆ, ಅದಕ್ಕೋಸ್ಕರ ಅವರು ಲಾಸ್ಟ್ ಸೀಸನ್ ಸಖತ್ತಾಗಿ ಮಾಡಿದೆ ಅಂತ ಹೇಳಿ ಮಿನಿಮಮ್ 1.5 ಕೋಟಿಗೆ ಹೋಗ್ತಾರೆ. ಮತ್ತು ಪವನ್ ಶರಾವತ್ ಕೂಡ ಅವ್ರ ಆಟ ನೋಡಿದ್ದಾರೆ, ಅವ್ರ ಆಟ ನೋಡಿದಿರೋರು ಯಾರೂ ಇಲ್ಲ ಗುರು. ಪವನ್ ಶರಾವತ್ ಅಂದರೆ ಎಲ್ರಿಗೂ ಗೊತ್ತು, ಕಬಡ್ಡಿ ಗೊತ್ತಿಲ್ಲದವ್ರಿಗೂ ಗೊತ್ತು, ಕಬಡ್ಡಿ ಯಾರಿಗೆ ಗೊತ್ತಿಲ್ಲ, ಅದು ನಮ್ಮ ಇಂಡಿಯನ್ದು ಸಖತ್ ಗೇಮು. ಸೊ ಎಲ್ರಿಗೂ ಗೊತ್ತಿರುತ್ತೆ. ಮತ್ತು ನವೀನ್ ಕುಮಾರ್ ಸಖತ್ ಗುರು, ಒಂಥರ ಸಖತ್ ಕಿಲಾಡಿ, ಕುಳ್ಳುಕಿದ್ರು ಸಖತ್ತಾಗಿ ಹಾರ್ಕೊಂಡೆಲ್ಲ ಬಂದ್ಬಿಡ್ತಾರೆ. ನನ್ನ ಪ್ರಕಾರ ಇವರು ಬಿಗ್ ನೇಮ್ 3 ಇದೆ, ಇವರು ಕೂಡ ಸಖತ್ತಾಗಿ ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ. ಮತ್ತು ರೈಟ್ ರೈಡರ್ಸ್ ನಾನು ಹೇಳಿದ್ದೀನಿ, ಲೆಫ್ಟ್ ರೈಡರ್ಸಲ್ಲಿ ಯಾರ್ಯಾರೆಲ್ಲ ಹೋಗ್ಬೋದು ಅಂತ ನಿಮ್ಮ ಪ್ರಕಾರ ಹೇಳಿ ಗುರು. ನೀವು ಏನು ಸುಮ್ಮನೆ ಇರ್ತೀರಾ, ಕಾಮೆಂಟ್ ಮಾಡಿ, ನಮಗೂ ಗೊತ್ತಾಗುತ್ತೆ ನೀವು ಯಾವ ಥರ ಅನಲೈಸ್ ಮಾಡ್ತೀರಾ ಪ್ಲೇಯರ್ಸ್ನ, ಯಾವ ಥರ ನೀವು ಪಿಕ್ ಮಾಡ್ತೀರಾ ಅಂತ. ಮತ್ತು ಈ ಒಂದು ಸೀಸನ್ ಯಾರೆಲ್ಲ ಪಿಕ್ ಮಾಡೋದು ಬೆಂಗಳೂರು ಬುಲ್ಸ್ಗೆ ಈ ಒಂದು ಲೆಫ್ಟ್ ರೈಟ್ ಕಾಂಬಿನೇಷನ್ ರೈಡರ್ಸ್ಗಳನ್ನ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಆಗಿದೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಮಗ. See you.